ಆತ್ಮೀಯ ಕೆಸೆಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಾಕ್ ಅಲಾಟ್ಮೆಂಟ್ ಆಗುತ್ತೆ ಇವತ್ತು ಅಂತ ಹೇಳ್ತಾ ಇದ್ರು. ಇನ್ನೂ ನೋಡ್ಬೋದು, ಟೈಮು 11:27 ಆಗಿದೆ. ಇನ್ನೂ ಮಾಕ್ ರಿಸಲ್ಟು ಅನೌನ್ಸ್ ಆಗಿಲ್ಲ. 2 ಗಂಟೆ ನಂತರ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇನ್ನೂ ಅನೌನ್ಸ್ ಆಗಿಲ್ಲ. ಮೇ ಬಿ ಇದು ಅಪ್ಡೇಟ್ ಆಗ್ತಾಯಿದೆ. ಸ್ವಲ್ಪ ಟೈಮ್ ತೊಗೊಳ್ತಾರೆ KN ಅವರು. ಪ್ರತಿ ವರ್ಷವೂ ಈ ಥರ ಆಗುತ್ತೆ. ಹೇಳಿದ ಕರೆಕ್ಟ್ ಡೇಟ್ಗೆ ಅವರು ಅನೌನ್ಸ್ಮೆಂಟ್ ಮಾಡೋದಿಲ್ಲ. 2 ಗಂಟೆ ನಂತರ ಅಂತ ಹೇಳಿದರೆ ಒಂದಿಷ್ಟು ಲೇಟಾಗಿಯೇ, ಅಂದರೆ 2 ಗಂಟೆ ನಂತರ ಯಾವಾಗ ಬೇಕಾದರೂ ಅವರು ಮಾಕ್ ಅಲಾಟ್ಮೆಂಟ್ ಆಗ್ಬೋದು. ಅಷ್ಟೇ ಅಂತೇಳಿ ನಿಗದಿತ ಸಮಯದಲ್ಲಿ ಅಂತ ಕೊಡಲ್ಲ. 2 ಗಂಟೆ ನಂತರ ಯಾವಾಗ ಬೇಕಾದರೂ ಅವರು ಅಲಾಟ್ಮೆಂಟ್ ಮಾಡ್ಬೋದು. ಕೆಲವೊಂದಿಷ್ಟು ಪ್ರೊಸೀಜರ್ ಅವರಿಗೆ ಕೂಡ ಇರುತ್ತೆ. ಎಲ್ಲ ಟೆಕ್ನಿಕಲ್ ಇಶ್ಯೂ ಏನಾದರೂ ಇದ್ರೂ ಕೂಡ ಸಮಸ್ಯೆ ಇರುತ್ತೆ. ಹೇಳ್ಬಿಟ್ಟು ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಮೇ ಬಿ ಮಾರ್ನಿಂಗ್ ಅದೆಲ್ಲ ಅಪ್ಡೇಟ್ ಆಗ್ಬೋದು. ನೀವು ವೆಬ್ಸೈಟಿಗೆ ಬಂದು ಚೆಕ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ಗೆ ಸಂಬಂಧಿಸಿದಂಥ ಒಂದು ಇನ್ಫಾರ್ಮೇಷನ್ ಇದೆ. ಅದೊಂದು ಸಲ ನಿಮಗೆ ತೋರಿಸ್ತೀನಿ. ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅರ್ಹತಾ ಖಂಡಿಕೆಗಳಂತ BCDIJKLMNಗಳಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳಿಗೆ UGCET 2024 ವೆರಿಫಿಕೇಷನ್ ಸ್ಲಿಪ್ಪನ್ನು ಆಯಾ ದಿನವೇ ನೀಡಲಾಗಿದೆ. ಅಂದರೆ ಏನು ಆಫ್ಲೈನಲ್ಲಿ ಇವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರು, ಯಾರು BCDIJKL ಆದರೂ ಅವರಿಗೆ ಅವತ್ತಿನ ದಿನವೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟಿರ್ತಾರೆ. ಅಂಥ ಅಭ್ಯರ್ಥಿಗಳು UGCET 2024 ಅರ್ಜಿಗೆ, ಅಂದರೆ CET 2024 ಅಪ್ಲಿಕೇಶನ್ಗೆ NEET 2024 ರೂಲ್ ಸಂಖ್ಯೆಯನ್ನು ಲಿಂಕ್ ಮಾಡಬೇಕು ಅಂತ ಇದೆ. ಮತ್ತು ಅರ್ಜಿ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ಬೇಕು. ಅಂದರೆ ಈಗ UGCETನೂ ಅಪ್ಲೈ ಮಾಡಿರ್ತೀರಿ ಮತ್ತು NEET ಕೂಡ ಅಪ್ಲೈ ಮಾಡಿರ್ತೀರಿ. ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ CETನಲ್ಲಿ NEET ರೂಲ್ ನಂಬರನ್ನು ಏನು ಮಾಡಬೇಕು ಅಂದರೆ ಎಂಟ್ರಿ ಮಾಡಿ ಲಿಂಕ್ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಲ್ಲಿ ಇರ್ತದೆ ಆಪ್ಷನ್ನು. ಅದನ್ನು ಏನು ಅಂತ ಹೇಳಿದ್ರೆ ಲಿಂಕ್ ಮಾಡಬೇಕು. ಮತ್ತು ಅಂಥ ಅಭ್ಯರ್ಥಿಗಳು NEET ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶವಿರುವುದಿಲ್ಲ. ಮತ್ತು UGCET 2024 ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮುದ್ರಿತವಾಗಿರುವ ಸೀಕ್ರೆಟ್ ಕೀ ಮತ್ತು ಅರ್ಜಿ ಸಂಖ್ಯೆಯನ್ನು ನಮೂದಿಸಿ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಆಪ್ಷನ್ಗಳನ್ನು ದಾಖಲಿಸುವುದು ಮಾಡಲು ಪೋರ್ಟಲ್ ಸದ್ಯದಲ್ಲಿ ತೆರೆಯಲಾಗುವುದು. ಅಂದರೆ ನೀವು UGCETಯಲ್ಲಿ ವೆರಿಫಿಕೇಷನ್ ಆದವರು ಮತ್ತು NEETಗೇನು ವೆರಿಫಿಕೇಷನ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಆ ರೂಲ್ ನಂಬರ್ನ ಲಿಂಕ್ ಮಾಡಿದ್ರೆ ಸಾಕು. UGCETಲ್ಲಿ ಇರುವಂಥ ಸೀಕ್ರೆಟ್ ಕೀ ಏನಿರುತ್ತಲ್ಲ, ಸೀಕ್ರೆಟ್ ಕೀ ಆಗಿರ್ಬೋದು ಮತ್ತು ಈ ಥರ ಇನ್ಫಾರ್ಮೇಷನ್ ನೀವು ಎಂಟ್ರಿ ಮಾಡಿಬಿಟ್ಟು NEETಲ್ಲಿ ಕೂಡ ಏನು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತ ಹೇಳಿದ್ದಾರೆ. BCDIKLMN ಕ್ಲೇಮ್ ಮಾಡಿರೋ ಮತ್ತು ಸೂಚಿಸಿರುವ ದಿನಾಂಕಗಳಲ್ಲಿ ಆಫ್ಲೈನ್ ಪರಿಶೀಲನೆಗೆ ಹಾಜರಾಗದ ಅಭ್ಯರ್ಥಿಗಳು NEET 2024ರಲ್ಲಿ ಅರ್ಹತೆ ಪಡೆದಿದ್ದಲ್ಲಿ UGCET 2024 ಅರ್ಜಿಗೆ NEET 2024 ರೂಲ್ ಸಂಖ್ಯೆಯನ್ನು ಲಿಂಕ್ ಮಾಡಬೇಕು. ಹಾಗೂ 7/8/2024ರಿಂದ 9/8/2024 ದಾಖಲೆ ಪರಿಶೀಲನೆ ಕಡ್ಡಾಯವಾಗಿ ಹಾಜರಾಗಬೇಕು. ಇಲ್ಲದಿದ್ದಲ್ಲಿ NEET 2024 ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಪ್ರವೇಶಾತಿ ಪಡೆಯುವುದಿಲ್ಲ ಅಂತ ಇದೆ. ಅಂದರೆ ಇಲ್ಲೇನು ಆಫ್ಲೈನ್ ವೆರಿಫಿಕೇಷನ್ ಏನು ಮಾಡಿದ್ರಲ್ಲ, ಅಲ್ಲಿ ಆಫ್ಲೈನ್ ಪರಿಶೀಲನೆಗೆ ಹಾಜರಾಗದಂಥ ಅಭ್ಯರ್ಥಿಗಳೇನಾದರೂ ಇದ್ದರೆ ಅಂಥ ಅಭ್ಯರ್ಥಿಗಳು ಕೂಡ ಏನು ಮಾಡಬೇಕು, NEETಗೆ ಏನಾದರೂ ಅವ್ರು ಅರ್ಹತೆ ಪಡೆದಿದ್ರು ಅಂತ ಹೇಳಿದ್ರೆ UGCET 2024 ಅರ್ಜಿಗೆ, ಅದೇ CETಗೂ ಅಪ್ಲೈ ಮಾಡಿರ್ತಾರೆ ಅವರು, ಅಂಥ ವಿದ್ಯಾರ್ಥಿಗಳು ಅಂದರೆ CETನಲ್ಲಿ ಅವರು ಅಪ್ಲೈ ಮಾಡಲೇಬೇಕಲ್ಲ Kಯಲ್ಲಿ, ಅಂಥ ವಿದ್ಯಾರ್ಥಿಗಳು ಅರ್ಜಿಗೆ NEET 2024 ರೂಲ್ ಸಂಖ್ಯೆ ಲಿಂಕ್ ಮಾಡಬೇಕು. ಮತ್ತು 7ರಿಂದ 9ರವರೆಗೆ ದಾಖಲೆ ಪರಿಶೀಲನೆ ಕಡ್ಡಾಯವಾಗಿ ಹಾಜರಾಗಬೇಕಾಗತ್ತೆ. ಅಲ್ಲಿ KE ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಇಲ್ಲದೆ ಹೋದರೆ NEETಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಮತ್ತೇನಾದರೂ ಅಪ್ಡೇಟ್ಸ್ ಇದನ್ನು ತಿಳಿಸ್ತಾನಿರ್ತೀನಿ. ನಾವು ಮಾಡೋಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ. ಥ್ಯಾಂಕ್ ಯು.